ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ಫಸ್ಟು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ಯಾಕಂದರೆ ತುಂಬ ದೊಡ್ಡ ಸೀನಿಯರ್ ಡೈರೆಕ್ಟರ್ ಜೊತೆ ತುಂಬ ಚಿಕ್ಕವ ನಾನು. ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಅಷ್ಟು ಏಜ್ ಆಗಿಲ್ಲ. ನನಗೆ ಆಪರ್ಚುನಿಟಿ ಕೊಡೋದಕ್ಕೆ ಫಸ್ಟು ಥ್ಯಾಂಕ್ಸ್ ಸರ್. ಸೊ ಸಿನಿಮಾಟೋಗ್ರಫಿ ಅಂತ ಬಂದಾಗ ಯುರೋಪಿಯನ್, ಏಷ್ಯನ್ ಈ ಕಡೆ ಎಲ್ಲ ಶೂಟಿಂಗ್ ವರ್ಕ್ ಮಾಡಿದ್ದೀನಿ. ಎಸ್ಪೆಷಲಿ US ಫಸ್ಟ್ ಟೈಮ್ ನಾನು ಶೂಟ್ ಮಾಡಿದ್ದು. ನಾವು ಅಂದ್ಕೊಂಡಷ್ಟು ಈಸಿ ಅಲ್ವೇ ಅಲ್ಲ. ಆಮೇಲೆ ಶೂಟ್ ಮುಗಿಸಿ ಬಂದಮೇಲೆ ಅನ್ಕೋತಾ ಇದ್ದೆ, ಏನಕ್ಕೆ ಕನ್ನಡ ಸಿನಿಮಾ ಅಥವಾ ಇಂಡಿಯನ್ ಸಿನಿಮಾ US ಅಲ್ಲಿ ಶೂಟ್ ಮಾಡಲ್ಲ, ತುಂಬ ಶೂಟ್ ನಡೆಯಲ್ಲ ಅಂತಂದರೆ ಲಾಟ್ ಆಫ್ ಫಾರ್ಮಾಲಿಟೀಸ್, ರೂಲ್ಸು, ರೆಗ್ಯುಲೇಷನ್ಸ್. ನೀವು ಅಂದ್ಕೊಂಡಿದ್ದ ಜಾಗದಲ್ಲೆಲ್ಲ ಶೂಟ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು. ಸಮ್ಹೌ ವಿ ಮ್ಯಾನೇಜ್ಡ್ ವಿತ್ ದ ಬ್ಯೂಟಿಫುಲ್ ಲೊಕೇಶನ್ಸ್. ಟೆಕ್ನಿಕಲ್ ಸಪೋರ್ಟು, ಆರ್ಟಿಸ್ಟ್ ಸಪೋರ್ಟು, ಎಸ್ಪೆಷಲಿ ಡೈರೆಕ್ಟ್ರ್ ಎನರ್ಜಿ, ಅನ್ಎಕ್ಸ್ಪೆಕ್ಟೆಡ್ ಎನರ್ಜಿ ಲೈಕ್ ಯಂಗ್ಸ್ಟರ್ಸ್. ಅದೊಂದು ಫ್ಯೂ ಸಿಚುವೇಶನ್ಸ್ ಅಂತೂ ಡೈರೆಕ್ಟ್ರು ಲೈಕ್ 30 ವರ್ಷ ಕಮ್ಮಿ ಆದಂಥ ಲೈಕ್ ವರ್ಕ್ ಫ್ಲೋ ಚೆನ್ನಾಗಿತ್ತು. ಸೊ ಎಲ್ಲರ ಎಫರ್ಟು ತುಂಬ ಹಾಕಿದ್ದೀವಿ. ಮ್ಯಾಕ್ಸಿಮಮ್ ಎಷ್ಟು ಬ್ಯೂಟಿಫುಲ್ಲಾಗಿ ಶೂಟ್ ಮಾಡೋಕ್ಕಾಗುತ್ತೆ ಮಾಡಿದ್ದೀವಿ. ಲೈಕ್ ಕನ್ನಡ ಭಾಷೆನ ಬಾಲಿವುಡ್ಡಲ್ಲಿ ನೋಡಿದ್ರೆ ಹೇಗಿರುತ್ತೆ, ಬಾಲಿವುಡ್ ಸಿನಿಮಾ ನೋಡಿದ್ರೆ ಹೇಗಿರುತ್ತೆ, ಆ ಕ್ವಾಲಿಟಿ ಇದೆ. ಅದಂತೂ ಅಶ್ಯೂರ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು. ಥ್ಯಾಂಕ್ ಯು SK ರಾವ್ ಸರ್. ಶ್ರೀ ಕ್ರೇಜಿ ಮೈಂಡ್ ಸರ್, ನಿಮ್ಮ ಎಡಿಟಿಂಗ್ ಕೂಡ ಕ್ರೇಜಿ ಆಗಿರುತ್ತೆ ಜನರಲ್ಲಿ. ಇದೀಗ ಅಮೇರಿಕಾ 2 ಬಗ್ಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನಗೆ ಈ ಪ್ರಾಜೆಕ್ಟ್ ಒಂಥರ ಡ್ರೀಮ್ ಕಮ್ ಟ್ರೂ. ಯಾಕೆಂತಂದರೆ 30 ವರ್ಷಗಳ ಹಿಂದೆ ಕಾಲೇಜಲ್ಲಿದ್ದಾಗ ಅಮೇರಿಕಾ ಸಿನಿಮಾ ನೋಡಿ ಆ ರೋಲಿಂಗ್ ಟೈಟ್ಲಲ್ಲಿ ಹೆಸರುಗಳು ಹೋಗುವಾಗ ಈ ಸಿನಿಮಾದಲ್ಲಿ ಕೆಲಸ ಮಾಡಿದರೆ ಎಷ್ಟು ಚೆನ್ನಾಗಿದ್ದಿರೋದಲ್ಲ, ನಂದು ಎಲ್ಲೋ ಒಂದು ಮೂಲೆಯಲ್ಲಿ ಹೆಸರು ಬಂದಿರೋದು ಅಂತ ಒಂದು ಅಂದ್ಕೊಂಡು ಕನ್ಸ್ಕೊಂಡವನು ನಾನು. ಯಾಕೆಂದರೆ ಸಿನಿಮಾನೇ ಮಾಡಬೇಕು, ಸಿನಿಮಾಗೆ ಬರಬೇಕು ಅಂತಿದ್ದವನು. ಕಾಲೇಜ್ನಲ್ಲಿ ಈ ಸಿನಿಮಾ ನೋಡಿದಾಗ ಒಂದು ಫೀಲ್ ಇತ್ತಲ್ಲ, ಅದು ಮ್ಯಾನಿಫೆಸ್ಟೇಷನ್ ಅಂತಾರೆ, ಅದು ಇವತ್ತು ನಿಜ ಆಯಿತು. ಮೇಷ್ಟ್ರ ಜೊತೆ ಕೆಲಸ ಮಾಡುವಂಥ ಸೌಭಾಗ್ಯ, ಜೊತೆಗೆ ಅಮೇರಿಕಾಗೆ ಹೋಗಿ ವರ್ಕ್ ಮಾಡುವಂಥ ಸೌಭಾಗ್ಯ, ಅದೇ ಟೈಟಲ್ದು ಪಾರ್ಟ್ 2 ವರ್ಷನಲ್ಲಿ ವರ್ಕ್ ಮಾಡುವಂಥ ಸೌಭಾಗ್ಯ. ಇದೊಂಥರ ಏನೋ ನಾವು ಮನಸ್ಸಿನಲ್ಲಿ ಗಟ್ಟಿಯಾಗಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಜ ಆಗತ್ತೆ ಅನ್ನೋದಕ್ಕೆ ಇದು ನನ್ನ ಲೈಫಲ್ಲಿ ನಡೆದಿರುವಂಥ ಒಂದು ಇದು. ಆ್ಯಂಡ್ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ SK ರಾವ್ ಅವ್ರು ಹೇಳಿದಾಗೆ ಮೇಷ್ಟ್ರು US ಅಲ್ಲಿ ಆ ಒಂದು 0 ಡಿಗ್ರಿ -1 ಡಿಗ್ರಿ ಟೆಂಪ್ರೇಚರಲ್ಲಿ ಸಮುದ್ರದ ತೀರದಲ್ಲಿ ನೀರಲ್ಲಿ ನಿಂತ್ಕೊಂಡು ಒಂದು 3 ದಿನ ಶೂಟಿಂಗ್ ಥ್ರೂಔಟ್ ದ ಡೇ ಅವರು ನಿಂತ್ಕೊಂಡು ಶೂಟಿಂಗ್ ಮಾಡುವಾಗ ನಮಗೆಲ್ಲ ಏನು ಅಂದರೆ ಏನು ಎನರ್ಜಿ ಅಪ್ಪ ಅಂದರೆ ಇಟ್ ಈಸ್ ಸೋ ಇನ್ಸ್ಪೈರಿಂಗ್. ಯಾಕೆಂದರೆ ನಮ್ಗೆ ಇನ್ನೂ ಜೋಶ್ ಬರುತ್ತೆ. ಇವರು ಇಷ್ಟು ಸಿನಿಮಾಗಳು ಮಾಡಿ ಇಷ್ಟು ಸಕ್ಸಸ್ ಕೊಟ್ಟು ಅದೇ ಜೋಶಲ್ಲಿ ಕೆಲಸ ಮಾಡ್ತಾರಲ್ಲ, ಅಂಥ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಅದು ನಮ್ಮೆಲ್ರಿಗೂ ತುಂಬ ಇನ್ಸ್ಪೈರಿಂಗ್ ಅದು. ಜೊತೆಗೆ ಅಲ್ಲಿ ಒಂದು ಸಾಕಷ್ಟು ಅದೇ SK ರಾವ್ ಅವ್ರು ಹೇಳಿದಂಗೆ ಪರ್ಮಿಷನ್ಸು ಅವು ಸಮಸ್ಯೆಗಳಿದ್ರೂ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಎಂಟೈರ್ ಕ್ರೂ. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಸಮೀರ್, ನಿಸಾರ್ ಆ್ಯಂಡ್ ಶಿವು ಅವರ ಕಲಾ ನಿರ್ದೇಶನ, ಹಾಗೆ ನಮ್ಮ ಬಸವರಾಜ್ ಅವರು ತುಂಬ ಕಷ್ಟಪಟ್ಟು ಅಲ್ಲಿ ಕೋಆರ್ಡಿನೇಷನ್ಗೆ ಎಲ್ಲ. ಆ್ಯಂಡ್ ಶೋಭಾಜಿ ಅವರು ಶೂಟಿಂಗ್ ಮುಂಚೆನೇ ಒಂದು ತಿಂಗಳು ಮುಂಚೆನೇ ಹೋಗಿ ಲೊಕೇಶನ್ ಎಲ್ಲ ನೋಡ್ಕೊಂಡು ಬಂದಿದ್ದರು. ಆ್ಯಂಡ್ ಐ ಆಮ್ ಆನರ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ಆ್ಯಂಡ್ ಥ್ಯಾಂಕ್ ಯು. ವಿಶಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಇಲ್ಲಿರೋರೆಲ್ಲರೂ ಪ್ರತಿಭಾನ್ವಿತ ತಂತ್ರಜ್ಞರೇ. ಇದೀಗ ಯಾರಿಗೆ ಸಿಹಿ ಅವರು ಮಾತನಾಡಬೇಕಂತೆ. ಸಿಹಿ ಅವರು ಮುಂದೆ ಬನ್ನಿ ಪ್ಲೀಸ್. 2 lines ಫ್ರಮ್ ಯು ಪ್ಲೀಸ್. ನಾನು ಮಾಡಿದ್ದು ಆನೆಸ್ಟ್ಲಿ ಬರೀ ಇಂಗ್ಲೀಷ್ ಸಬ್ಟೈಟಲ್ಸು, ವಿಚ್ ಇಸ್ ಅ ವೆರಿ ಸ್ಮಾಲ್ ಪಾರ್ಟ್ ಆಫ್ ದ ಹೋಲ್ ಪ್ರಾಜೆಕ್ಟ್. ಆ್ಯಂಡ್ ನಾನು ಅದನ್ನೇನು ಪ್ರೊಫೆಷ್ನಲ್ಗೂ ಮಾಡಲ್ಲ. ಬಟ್ ನಂಗೆ ಅಟ್ಲೀಸ್ಟ್ ನನಗೆ ಇಷ್ಟ ಆಗೋದು ಏನಂದರೆ ಅವ್ರು ಬಳಸೋ ಕನ್ನಡ ಎಷ್ಟು ಚೆನ್ನಾಗಿರುತ್ತೆ. ನಂಗೆ ಅಷ್ಟು ಡೌಟ್ಸ್ ಇರುತ್ತೆ. ನಾವು ಮಾಮೂಲಿ ಮಾತಾಡೋ ಕನ್ನಡದಿಂದ ತುಂಬ
ಒಂಥರ ಪೊಯೆಟಿಕ್ ಆಗಿರುತ್ತೆ. ಸೊ ನಾನು ಪ್ರಶ್ನೆ ಕೇಳೋದು, ಅವ್ರು ಹೇಳೋದು ಇಲ್ಲ ದಿಸ್ ಇಸ್ ನಾಟ್ ದ ಮೀನಿಂಗ್, ಈ ಶಬ್ದ ಹೊಡೆದ್ರೆ ಇಂಗ್ಲೀಷಲ್ಲಿ ಹಿಂಗೆ ಆಗಲ್ಲ. ಸೊ ಒಂಥರ ಆ ಆರ್ಗ್ಯುಮೆಂಟು ಜಗಳದಲ್ಲೂ ನಮ್ಮಿಬ್ಬರ ಕ್ರಿಯೇಟಿವ್ ಪ್ರಾಸೆಸ್ ಥರ ಇತ್ತು, ವಿಚ್ ವಾಸ್ ವೆರಿ ನೈಸ್. ಆ್ಯಂಡ್ ನಾನಂತೂ ಆ ಸಬ್ ಟೈಟಲ್ ಮಾಡೋ ಪ್ರಾಸೆಸ್ಸಲ್ಲಿ ಸಿನಿಮಾನ ತುಂಬ ಸತಿ ಇವಾಗ ನೋಡ್ಬಿಟ್ಟಿದ್ದೀನಿ. ಸೊ ನನಗಂತೂ 3 ಆ್ಯಕ್ಟರ್ಸು ನನ್ನ ಫ್ರೆಂಡ್ಸ್ ಅಂತ, ಲೈಕ್ ಅಫ್ಕೋರ್ಸ್ ಮೈ ಕ್ಲೋಸ್ ಪರ್ಸ್ನಲ್ ಫ್ರೆಂಡ್ ಯುನೋ ಅಂತ ಅನ್ಸುತ್ತೆ. ಸೊ ಇವಾಗ ಟು ಸಿ ದಮ್ ಆಸ್ ಸ್ಟಾರ್ಸ್ ಇಸ್ ಸೋ ಇಂಟ್ರೆಸ್ಟಿಂಗ್. ಸೊ ಯಾ ಅಷ್ಟೇ. ಆ್ಯಂಡ್ ಐ ಥಿಂಕ್ ಅಮೆರಿಕ 1 ಆದಾಗ ನಾನು ಹುಟ್ಟಿರಲಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಅಮೆರಿಕ. ಯಾ ಇಲ್ಲ, ಐ ಮೀನ್ ಸಬ್ ಟೈಟಲ್ಸ್ ಎಸ್, ಬಟ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಶೋಭಾ ಮ್ಯಾಮ್. ಸೊ ಅಮೇರಿಕನಲ್ಲಿ ಏನು ಕೆಲಸ ಮಾಡಿದೆ ಅದನ್ನು ಇಲ್ಲೂ ಮಾಡಿದೆ. ಸೊ ಆ ಸಿನಿಮಾ 30 ವರ್ಷದಿಂದ ಜ್ಞಾಪಿಸ್ಕೊಂಡ್ರೆ ನಿನ್ನೆ ಮೊನ್ನೆ ಅನಿಸಲ್ಲ, ಅಥವಾ ತುಂಬ ಡಿಸ್ಟೆಂಟ್ ಮೆಮೊರಿನೂ ಅನಿಸಲ್ಲ. ಆವಾಗ ನಾವು ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರ ಇರ್ಬೋದು, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ಇರ್ಬೋದು, ನಯಾಗರಾ ಫಾಲ್ಸ್ ಹತ್ರ ಇರ್ಬೋದು, ಆಗ ಮಾಡಿರೋ ಶೂಟಿಂಗ್ ಎಲ್ಲ ಈಗಲೂ ತುಂಬ ಸ್ಟ್ರಾಂಗಾಗಿ ನೆನಪಿದೆ. ಈಗಲೂ ಕೂಡ ಇಷ್ಟೊಂದು ಸಿನಿಮಾ ಮಾಡಿದ್ರೂ ಎಲ್ಲಿ ಹೋದ್ರೂ ನಮಗೆ ಒಂದು ಏರ್ಪೋರ್ಟಲ್ಲಿ ಇರ್ಬೋದು, ಒಂದು ಹೋಟೆಲ್ ರೆಸ್ಟೋರೆಂಟ್ಗೆ ಹೋದರೆ ಅಲ್ಲಿರೋ ಸರ್ವರ್ ಇರ್ಬೋದು, ಅಥವಾ ಒಂದು ಬೇ ಏರಿಯಾನಲ್ಲಿ ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ಸಿಗೋ ಕನ್ನಡಿಗರು ಇರ್ಬೋದು, ಎಲ್ಲರೂ ಜ್ಞಾಪಿಸ್ಕೊಳ್ಳೋ ಸಿನಿಮಾ ಅಂದರೆ ಅಮೇರಿಕ. ನಾವು ಅಂದ್ಕೊಂಡಿದ್ವಿ ಆ ಜನ್ರೇಷನ್ ಅವ್ರು ಮಾತ್ರ ನೋಡಿದ್ದಾರೆ, ಈಗಿನ ಜನ್ರೇಷನ್ ಅಷ್ಟೊಂದು ನೋಡಿರ್ಲಿಕ್ಕಿಲ್ಲ ಅಂತ. ಬಟ್ ನಾವು ತುಂಬ ಮಾತಾಡಿರೋ ಥರ ಇವಾಗ ಇಂಜಿನಿಯರಿಂಗ್ ಮುಗಿಸಿ ಅಮೇರಿಕಾಗೆ ಹೋಗಿರೋರು ಕೂಡ ತುಂಬ ಜನಕ್ಕೆ ಈ ಸಿನಿಮಾ ಫ್ಯಾಮಿಲಿಯರ್ ಇದೆ, ದಟ್ ಟಾಕ್ ಅಬೌಟ್ ಇಟ್. ಸೊ ತುಂಬ ಜನ ಅಲ್ಲಿ ಕೆಲವರು ಇಂಜಿನಿಯರ್ಸು ಹೇಳ್ತಾ ಇದ್ರು ನಮಗೆ, ಅಲ್ಲಿ ಶೂಟಿಂಗ್ ಹೋದಾಗ ನಾವು ಅಮೇರಿಕಾಗೆ ಬಂದಾಗ ಹೋಮ್ ಸಿಕ್ಕಾದರೆ ಈ ಸಿನಿಮಾ ಮತ್ತೆ ನೋಡ್ತಾ ಇರ್ತೀವಿ, ತುಂಬ ಸಲ ನೋಡಿದ್ದೀವಿ ಅಂತ ಹೇಳ್ತಾಯಿದ್ರು. ಹಾಗೆ ನಾವೊಂದು ಅಮೇರಿಕನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಶೂಟಿಂಗ್ ಶಾರ್ಟ್ಸ್ ಇದೆ, ಅದನ್ನು ಒಬ್ಬರು ಫ್ರೆಂಡ್ ಮನೇಲಿ ಶೂಟ್ ಮಾಡಿದ್ವಿ, ಅಲ್ಮೇಲೋ ಹೆಂಗಾರ್ ಅಂತ. ಅವ್ರು ಹೇಳ್ತಾಯಿದ್ರು ಈಗಲೂ ಕೂಡ ಅವರ ರಿಲೇಟಿವ್ಸಲ್ಲಿ ಈಗಿನ ಜನ್ರೇಷನ್ನು ಅವ್ರಿಗೆ ಗೊತ್ತಿರೋರು ಬಂದರೆ, ಅವ್ರ ಮನೆಗೆ ಬಂದರೆ ಮೊದಲು ಆ ಸ್ವಿಮ್ಮಿಂಗ್ ಪೂಲ್ ತೋರಿಸಿ ಅಂತ ಕೇಳ್ತಾ ಇರ್ತಾರಂತೆ. ಸೊ ಅದು ಒಂದು ಮಾನ್ಯುಮೆಂಟ್ ಥರ ಆಗೋಗಿದೆ. ಸೊ ದ್ಯಾಟ್ ವಾಸ್ ದ ಪಾಪ್ಯುಲಾರಿಟಿ ಆಫ್ ದ ಫಿಲ್ಮ್. ಸೊ ಅದ್ರ ಬಗ್ಗೆ ಹೆದರಿಕೆ ಕೂಡ ಇದೆ ನಮಗೆ, ಈ ಸಿನಿಮಾ ಹೇಗೆ ರಿಸೀವ್ ಮಾಡ್ತೀರಾ ಅಂತ. ಸೊ ಆಗಿನ ಅಮೇರಿಕಾ ಬೇರೆ, ಈಗಿನ ಅಮೇರಿಕಾ ಬೇರೆ. ದಿಸ್ ಈಸ್ ಆಫ್ಟರ್ 9/11. ದಿಸ್ ಈಸ್ ಇನ್ ದ ವರ್ಲ್ಡ್ ಆಫ್ AIs. ಹಾಗಾಗಿ ಚಾಲೆಂಜಸ್ಸು, ಪ್ರಾಸೆಸ್ಸು ಎಲ್ಲ ತುಂಬ ಡಿಫ್ರೆಂಟು. ವೆರಿ ಅನ್ಪ್ರೆಡಿಕ್ಟಬಲ್ ವೆದರ್ ಇನ್ ಸಿಯಾಟಲ್. ಸೊ ನಾವು ಬೆಟ್ಟದ ಮೇಲೆ ಹೋಗಿ -ಡಿಗ್ರಿನಲ್ಲಿ ಮಳೆ ಬರ್ತಾ ಇರುವಾಗ ಎಲ್ಲ ಶೂಟ್ ಮಾಡಿದ್ದೀವಿ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವಿ ಹ್ಯಾಡ್ ಎ ಗ್ರೇಟ್ ಟೀಮ್. ಸೊ ನಾನು ತುಂಬ ಎಂಜಾಯ್ ಮಾಡಿದೆ ವಿತ್ ಆಲ್ ಅವರ್ ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟಿಸ್ಟ್ ವರ್ ಎಕ್ಸಲೆಂಟ್, ವೆರಿ ಸಪೋರ್ಟಿವ್. ಸೊ ಐ ಹ್ಯಾಡ್ ಎ ಗ್ರೇಟ್ ಟೈಮ್. I really wish all of you like this film. Thank you. Thank you so much, ma'am. Nisar sir. ಹಾಯ್, ನನ್ನ ಹೆಸರು ನಿಸಾರ್ ಅಂತ. ಸೊ ನಾನು 10 ಸಿನಿಮಾ ಸ್ಟೂಡೆಂಟೇ. ನಾನು ಯಾವಾಗಲೂ ಒಂದು 10 ವರ್ಷದ ಹಿಂದೆ ಬಂದು 10 ಸಿನಿಮಾದಲ್ಲಿ ಸೇರಿಕೊಂಡಿದ್ದೆ. ಆಮೇಲೆ ಅದೇ ಅವ್ರದ್ದೇ ಸಿನಿಮಾದಲ್ಲಿ ವರ್ಕ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ತುಂಬ ಒಂಥರ ಖುಷಿ ಫೀಲ್ ಆಗ್ತಾಯಿದೆ. ಅವಾಗ ಯಾವಾಗಲೂ ಒಂದು ಸಲ 10 ಸಿನಿಮಾಕ್ಕೆ ಒಂದು ಫೀಸ್ ಕಟ್ಬಿಟ್ಟು ಕಲಿಯೋಕ್ಕೆ ಅಂತ ಬಂದಿರೋದು, ಇವತ್ತಿಗೂ ಕಲಿತಾ ಇದ್ದೀನಿ ಅಂತ ಹೇಳುವಂಥ ಖುಷಿ ಇದೆ ನನಗೆ. ಮತ್ತು ಸಿನಿಮಾ ವಿಷಯದಲ್ಲಿ ನಮ್ಮ ಟೆಕ್ನಿಷಿಯನ್ಸು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ವರ್ಕ್ ಮಾಡಿದ್ದಾರೆ. ಜಗಳ ಆಡಿದ್ದೀವಿ, ಆರ್ಗ್ಯೂ ಮಾಡಿದ್ದೀವಿ, ನಕ್ಕಿದ್ದೀವಿ, ಹತ್ತಿದ್ದೀವಿ, ಎಲ್ಲ ಜೊತೆಯಲ್ಲಿ ತುಂಬ ಒಳ್ಳೆ ಟೀಮು ನಮ್ಮ ಆರ್ಟಿಸ್ಟ್ಗಳು. ತುಂಬ ಅವ್ರ ಜೊತೆ ವರ್ಕ್ ಮಾಡಿ ತುಂಬ ಎಂಜಾಯ್ ಮಾಡಿದ್ದೀನಿ. ಮತ್ತು ಪರ್ಫಾರ್ಮೆನ್ಸ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ ಮೂವರು ಕೂಡ, ಅದು ಎಲ್ಲರೂ ನೋಡ್ತಾರೆ. ಓಕೆ, ಥ್ಯಾಂಕ್ ಯು. ಇವ್ರು ನಮ್ಮ ಸಹಾಯಕ ನಿರ್ದೇಶಕರು ವೆಂಕಟೇಶ್ ಸರ್. ಎಲ್ರಿಗೂ ನಮಸ್ತೆ. ಮೇಷ್ಟ್ರು ಎಷ್ಟು ಸಿಸ್ಟಮೆಟಿಕ್ ಅಂತ ಅಂದ್ಬಿಟ್ಟು ಗೊತ್ತಾಗತ್ತೆ. ಯಾಕೆಂದರೆ ಈ ಒಂದು ಪತ್ರಿಕಾಗೋಷ್ಠಿಗೆ 4 ಮೀಟಿಂಗ್ ಆಯಿತು. ಒಂದು ಗ್ರೂಪ್ ಮಾಡ್ತಾರೆ, ಕರೆಕ್ಟಾಗಿ 20 ದಿವಸದ ಮುಂಚೆ ಕರೆಕ್ಟಾಗಿ ಎಲ್ರಿಗೂ ಆಕ್ಯುಪೈ ಮಾಡ್ತಾರೆ. ಅಂದರೆ ಅವ್ರದ್ದು ಯಾವುದಿಗೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 10-15 ದಿವಸ ಮುಂಚೆನೇ 6 ಗಂಟೆಗೆ ಇರಬೇಕು ಅಂದರೆ 6 ಗಂಟೆ ಕರೆಕ್ಟಾಗಿ ಕೂತ್ಬಿಡ್ತಾರೆ ಮೇಷ್ಟ್ರು ಅಲ್ವಾ. ಹಾಗಾಗಿ ಸ್ಟೂಡೆಂಟ್ಸ್ ಮುಂದೆ ಕೂಡಿಸ್ಕೊಂಡು ಫಸ್ಟು ನೀರು ಕುಡಿಸಿ, ಆಮೇಲೆ ಕಾಫಿ ಕೊಡಿಸಿ, ಆಮೇಲೆ ವಿಷಯಕ್ಕೆ ಬಂದು ಯಾವ ಕಂಟೆಂಟ್ ಹೋಗಬೇಕು ಯಾವ ಕಂಟೆಂಟ್ ಹೋಗಬಾರ್ದು ಅನ್ನೋದು ಒಂದಷ್ಟು ಚರ್ಚೆ ಆಗುತ್ತೆ 1 ಅವರು.
ಅದು ತುಂಬ ಹಿಂದೆ ಇತ್ತು, ತುಂಬ ವರ್ಷಗಳ ಹಿಂದೆ ಪ್ರೊಡ್ಯೂಸರ್ ಡೈರೆಕ್ಟ್ರು ಕರೆಸಿ ಈ ಥರ ಎಲ್ಲ ಚರ್ಚೆ ಮಾಡಿ ಅದಕ್ಕೆ ಅದೆಲ್ಲ ಪಿಕ್ಚರೆಲ್ಲ ಹಿಟ್ ಆಗ್ತಾಯಿತ್ತು. ಆ ಸಿಸ್ಟಮ್ನ ಆಗಿಂದನೂ ಮೇಷ್ಟ್ರು ಮುಂದುವರ್ಸ್ಕೊಂಬಂದಿದ್ದಾರೆ. ಅಮೇರಿಕಾಗೆ ಫಿಲ್ಮು ಅಂದರೆ ಫಸ್ಟ್ಗೂ ಕೂಡ ನಾವು ಕೆಲಸ ಮಾಡಿದ್ವಿ, PR ಕೆಲಸ ಮಾಡಿದ್ವಿ, ನಮ್ಮ ಅಂಕಲ್ ಅವಾಗಿದ್ದರು. ಸೆಕೆಂಡ್ಗೂ ಕೂಡ ಮೇಷ್ಟ್ರು ಕರೆದು ಕೆಲಸ ಕೊಟ್ಟಿದ್ದಾರೆ. ಅವರೆಲ್ಲ ಸಿನಿಮಾಗಳು ನಮ್ಮ ರಾಘವೇಂದ್ರ ಚಿತ್ರಾವಣಿ ಎಲ್ಲ ವರ್ಕ್ ಮಾಡೋದಕ್ಕೆ ಖುಷಿ ಆಗುತ್ತೆ. 100% ಪಿಕ್ಚರ್ ಚೆನ್ನಾಗಿ ಬಂದಿರುತ್ತೆ ಅನ್ನೋ ಗ್ಯಾರಂಟಿ ಇದೆ. ಅಮೇರಿಕಾ ಪಾರ್ಟ್ 1 ಹೆಂಗೆ ಸಕ್ಸಸ್ ಆಯಿತೋ ಅಷ್ಟೇ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನನಗೆ ಗೊತ್ತಾಯ್ತು ನೀವು ಹೊಸ ಇದೆ, ಬೇಕಾದಷ್ಟಿದೆ, ಒಂದೊಂದೇ ಹೇಳ್ಕೊಂಡು ಹೋಗ್ತೀವಿ. ಈಗ ಫಸ್ಟ್ ಇದಷ್ಟೇ ಟೈಟಲ್ದು, ಅದೆಲ್ಲ ಐಡಿಯಾಸ್ ಮೇಸ್ಟ್ರಿಗೆ ಮತ್ತು ಟೀಮಿಗೆ ಕೊಟ್ಟಿದ್ದೀನಿ. ಒಂದೊಂದು ಎಕ್ಸಿಕ್ಯೂಟ್ ಆದಾಗ ಗೊತ್ತಾಗುತ್ತೆ, ಓ ಇದು ಹೊಸ ಐಡಿಯಾ ನೆಕ್ಸ್ಟ್ ಪ್ರೆಸ್ ಮೀಟ್ಗೆ. ಅಂದರೆ ಒಂದೊಂದೇ ಇನ್ನೊಂದು 7-8 ಆಗುತ್ತೆ. ಅದೇ. ಚೆಂಗಪ್ಪ ಸರ್. ಎಲ್ರಿಗೂ ನಮಸ್ಕಾರ. ನಾನು ಚೆಂಗಪ್ಪ ಅಂತ. ನಥೇಳಿ ಸರ್ ಜೊತೆ 2014ಇಂದ ಕೆಲಸ ಮಾಡ್ತಾ ಇದ್ದೀನಿ, ಅವ್ರ ಸಿನಿಮಾಗಳಲ್ಲಿ ಮಾರ್ಕೆಟಿಂಗ್ ಕೋಆರ್ಡಿನೇಟರ್ ಆಗಿ. ನಥೇಳಿ ಸರ್ ಜೊತೆ ಸಿನಿಮಾದಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಒಂದು ಸಿನಿಮಾದ ಎನ್ಸೈಕ್ಲೋಪೀಡಿಯಾನ ಒಂದು ಸ್ವಲ್ಪ ನೋಡ್ದಂಗೆ. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ನ ನಾವು ನೋಡ್ತೀವಿ. ಸರ್ ಹೇಳ್ದಾಗೆ ಒಂದು ಪ್ರೆಸ್ ಮೀಟಿಗೆ 4 ಮೀಟಿಂಗ್ ಆಗುತ್ತೆ. ಆ ಥರ ಇಡೀ ಸಿನಿಮಾದ ಮಾರ್ಕೆಟಿಂಗ್ ಇವತ್ತು ಶುರು ಆಗಿದೆ. ಇವತ್ತಿಂದ ಇನ್ನೊಂದು 3 ತಿಂಗಳಲ್ಲಿ ನಾವು ನಿಮ್ಮ ಮುಂದೆ ಬರಬೇಕು ಅಂತ ಇದ್ದೀವಿ. ಸೊ ನಿಮ್ಮೆಲ್ಲ ಸಪೋರ್ಟ್ ನಮಗೆ ಬೇಕು. ಆಮೇಲೆ ಟೈಟಲ್ ಅಮೇರಿಕಾ ಅನ್ನೋದು ಒಂದು ನಾಸ್ಟಾಲಜಿಕ್ ಫೀಲಿಂಗ್ ಎಲ್ರಿಗೂ. ಸೊ ಅದೇ ಥರ ಫೀಲ್ ಈ ಸಿನಿಮಾದಲ್ಲಿ ಅದಕ್ಕಿಂತ ಚೆನ್ನಾಗಿದೆ ಅಂತ ಕೇಳಿದ್ದೀವಿ. ನಾವು ಸಿನಿಮಾ ನೋಡಿಲ್ಲ, ಮಾರ್ಕೆಟಿಂಗ್ ಟೀಮ್ ಆಗಿರೋ ಕಾರಣ. ಬಟ್ ಆ ನಂಬಿಕೆ, ಆ ಭರವಸೆಯಿಂದ ಈ ಸಿನಿಮಾನ ಪ್ರಮೋಟ್ ಮಾಡಬೇಕು ಅಂತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಅವ್ರು ಮಾತನಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಕಲಾ ನಿರ್ದೇಶನದ 2ನೇ ಸಿನಿಮಾ. ಮೇಷ್ಟ್ರ ಜೊತೆಗೆ ಮೊದಲ ಸಿನಿಮಾನೂ ಮಾಡಿದ್ದೆ, ಅದು ಲಂಡನಲ್ಲಿ ಮಾಡಿದ್ದೆ. ಇದು ಅಮೇರಿಕಾದಲ್ಲಿ ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ನಾನು ರಂಗಭೂಮಿಯಲ್ಲಿ, ಥಿಯೇಟ್ರಲ್ಲಿ ಆರ್ಟ್ ವರ್ಕ್ ಮಾಡ್ತಾಯಿದ್ದೆ, ನಿರ್ದೇಶನ ಮಾಡ್ತಾಯಿದ್ದೆ. ಸರ್ ಕರೆದು ನನಗೆ ಸಿನಿಮಾದಲ್ಲಿ ನೀನು ಆರ್ಟ್ ಡೈರೆಕ್ಟ್ ಮಾಡಬೇಕು ಅಂತಂದಾಗ, ಕತೆ ಹೇಳಿದಾಗ ನನಗೆ ಸಿನಿಮಾದಲ್ಲಿ ಮಾಡೋಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಇತ್ತು. ಬಟ್ ಈ ಸಿನಿಮಾದಲ್ಲಿ ಬೇರೆ ಸಿನಿಮಾ ಥರ ಕನ್ಸ್ಟ್ರಕ್ಷನ್ ವರ್ಕು ಆ ಥರದ ಬಿಗ್ ಎಲಿಮೆಂಟ್ ಆರ್ಟ್ ಎಕ್ಸಿಕ್ಯೂಷನ್ ಏನೂ ಇರಲಿಲ್ಲ. ಬಟ್ ಸರ್ ಕತೆ ಹೇಳಿದಾಗ ನನಗೊಂದು ಮಾತು ಹೇಳಿದರು, ಪ್ರತಿಯೊಂದು ವಿಭಾಗವೂ ಕೂಡ ಕತೆ ಹೇಳಬೇಕು. ಸೊ ನೀನು ಆರ್ಟ್ ಡೈರೆಕ್ಟ್ರಾಗಿ ಏನನ್ನ ಎಲಿಮೆಂಟ್ನ ತರಬಹುದು, ಸಜೆಸ್ಟಿವ್ ಆಗಿ ಒಂದು ಪ್ರಾಪ್ ಕೂಡ, ಒಂದು ಚಿಕ್ಕ ವಸ್ತುಗಳು ಕೂಡ. ಈಗ ಈ ಸಿನಿಮಾದಲ್ಲಿ ಕಥೆಯಲ್ಲಿ ಯಾವುದೇ ರೀತಿಯಾದಂಥ ಕನ್ಸ್ಟ್ರಕ್ಷನ್ ವರ್ಕ್ಸ್ ಇರಲಿಲ್ಲ, ಆರ್ಟ್ಗೆ ಸ್ಕೋಪು. ಆದರೆ ಒಂದು ಪ್ರಾಪರ್ಟಿ ಕೂಡ ಒಂದು ಕತೆ ಹೇಳಬೇಕು, ಅದು ಒಂದು ಮೆಟಾಫರ್ ಆಗಿ ಮಾತಾಡಬೇಕು ಅಂತ ಸರ್ ಸಜೆಷನ್ ಕೊಟ್ಟಾಗ ನಾನು ಕಥೆಯನ್ನು ಇಟ್ಕೊಂಡು ನಮ್ಮ ನಟರುಗಳು ಬಳಸ್ತಿರುವಂತಹ ಪ್ರಾಪರ್ಟಿ ಅಥವಾ ಚಿಕ್ಕ ಎಲಿಮೆಂಟು ಕೂಡ ಏನಾದರೂ ಒಂದು ಎಮೋಷನ್ನ ಕೊಡಬಹುದಾ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಮತ್ತು ನನಗೆ ಹೊಸಬನಾಗಿರೋದ್ರಿಂದ ನನಗೆ ಈ ಆರ್ಟ್ ವರ್ಕ್ನಲ್ಲಿ ತುಂಬ ಹೆಲ್ಪ್ ಮಾಡಿದ್ದು DOP, ಕಲರ್ ನಮಗೆ ಆರ್ಟ್ ವರ್ಕಲ್ಲಿ ಕಲರ್ ಕರೆಕ್ಷನ್ ಆಗಿರ್ಬೋದು, ಕಲರ್ ಪ್ಯಾಲೆಟ್ ಆಗಿರ್ಬೋದು, ಇದನ್ನೆಲ್ಲವನ್ನು ಕೊಟ್ಟು, ಮತ್ತು ನಮ್ಮ ನಿರ್ದೇಶನ ತಂಡ ಆ ನಿಟ್ಟಿನಲ್ಲಿ ಪ್ರಾಪ್ ಲಿಸ್ಟ್ ಆಗಿರ್ಬೋದು, ಸೆಟ್ ವರ್ಕ್ಗೆ ಸಹಾಯ ಆಗಿರ್ಬೋದು, ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಒಳ್ಳೆ ಸಿನಿಮಾ ಬಂದಿದೆ, ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಗೊತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಟೆಕ್ನಿಕಲ್ ಪಾರ್ಟಲ್ಲಿ ತಂತ್ರಜ್ಞರ ಪರವಾಗಿ ಕೊನೆಯದಾಗಿ ಮಾತನಾಡ್ತಾರೆ ನಮ್ಮ ಸಹ ನಿರ್ದೇಶಕರು ಸಮೀರಾ ವಿಜಯೇಂದ್ರ ಅವರು. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸಮೀರ ಸಿಂಹ ವಿಜಯೇಂದ್ರ ಅಂತ. ಸೊ ಈ ಚಿತ್ರದ ಸಹ ನಿರ್ದೇಶಕ. ಸೊ ಒಂದು ಸಿನಿಮಾ ಸ್ಕ್ರಿಪ್ಟಿಂದ ಸ್ಕ್ರೀನಿಗೆ ಬರೋಕ್ಕೆ ತಿಂಗಳು ತೊಗೋಬೋದು, ವರ್ಷ ತೊಗೋಬೋದು. ಬಟ್ ಅದು ಎಲ್ಲರೂ ಎಕ್ಸೈಟಿಂಗ್ ಆಗಿ ಇಡಬೇಕು ಅಂದರೆ ಕತೆ ಸ್ಟ್ರಾಂಗ್ ಆಗಿರಬೇಕು. ಸೊ ಈ ಸಿನಿಮಾ ಎಷ್ಟು ಸಮಯ ತೊಗೊಂಡ್ರು ಅದೆಲ್ಲರೂ ಸ್ಟ್ರಾಂಗ್ ಆಗಿ ಉಳಿಸಿದ್ದು ಕತೆ. ಸೊ ಅಮೇರಿಕಾಲಿ ಚಳಿ, ಮಳೆ, ಗಾಳಿ, ಸೊ ಸ್ನೋ ಎಲ್ಲ ಒಂದೇ ದಿನದಲ್ಲಿ ನೋಡಿದ್ದೀವಿ. ಸೊ ಅದೇ ಥರ ಅಮೇರಿಕಾ 2ನಲ್ಲಿ ನೀವು ಅದನ್ನೆಲ್ಲ ನೋಡ್ತೀರಾ. ಸೊ ಅಷ್ಟೇ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಎಲ್ಲ ತಂತ್ರಜ್ಞರಿಗೂ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ನಿಂತ್ಕೋಬೇಕು. ಇನ್ನು ವೋಟರ್ ID ಬರದೇ ಇರೋರು ಕೂತ್ಕೊಳ್ಳಿ. ಯಾವ್ದು ತಲೆಗೆ ಹಾಕಿರೋದು, ತಲೆಗೆ ಆಗ್ತೈತೆ.